ಸೊ ಹಲೋ ಗೈಸ್, ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಫ್ರೀಲಾನ್ಸಿಂಗ್ ಮಾಡೋಕ್ಕೆ ಒಂದು ಅಕೌಂಟ್ ಬೇಕು. ಆ ಅಕೌಂಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಸೀರೀಸಿನ ಲಾಸ್ಟ್ 2 ಎಪಿಸೋಡಲ್ಲಿ ನಾನು ನಿಮಗೆ ಫಸ್ಟ್ ಎಪಿಸೋಡ್ ಫ್ರೀಲಾನ್ಸಿಂಗ್ ಬಗ್ಗೆ ಸ್ವಲ್ಪ ಬ್ರೀಫಿಂಗ್ ಮಾಡಿದೆ, ಫ್ರೀಲಾನ್ಸಿಂಗ್ ಅಂದ್ರೆ ಏನೋ, ಅಲ್ಲಿ ಹೆಂಗೆ ಕೆಲಸ ನಡೀತದೆ ಅಂತ. ಸೆಕೆಂಡ್ ವಿಡಿಯೋದಲ್ಲಿ ಅದಕ್ಕೆ ಏನೇನು ಸ್ಕಿಲ್ಸ್ ಅಕ್ವೈರ್ ಮಾಡ್ಕೋಬೇಕು, ಟಾಪ್ 5 ಹೈ ಪೇಯಿಂಗ್ ಸ್ಕಿಲ್ಸ್ನ ಬಗ್ಗೆ ಡಿಸ್ಕಸ್ ಮಾಡಿದೆ. ಆ ಎರಡು ವಿಡಿಯೋ ನೋಡಿಲ್ಲ ಅಂತಂದ್ರೆ ಹೋಗಿ ನೋಡ್ಕೊಂಡು ಬಂದ್ಬಿಡಿ. ಐ ಕಾರ್ಡ್ ಇಲ್ಲಿ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಲಿಂಕ್, ಕಾಮೆಂಟ್ ಬಾಕ್ಸ್ ಇರ್ತೀನಿ, ಎಲ್ಲ ಕಡೆ ಪ್ರೊವೈಡ್ ಮಾಡಿರ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫ್ರೀಲಾನ್ಸಿಂಗ್ ಮಾಡೋಕೆ ಒಂದು ಪ್ಲಾಟ್ಫಾರ್ಮ್ ಬೇಕು. ಆ ಪ್ಲಾಟ್ಫಾರ್ಮಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕು. ನೀವು ಯಾವುದೇ ಕಾರಣಕ್ಕೂ ಈ ಅಪ್ವರ್ಕ್, ಫ್ರೀಲಾನ್ಸರ್ ಮತ್ತು ಫೈವರ್ ಅಂತ ದೊಡ್ಡ ವೆಬ್ಸೈಟಲ್ಲಿ ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡೋಕೆ ಹೋಗ್ಬೇಡಿ. ಅಲ್ಲಿ ನಿಮಗೆ ರ್ಯಾಂಕ್ ಆಗೋದು 0.1%. ನಿಮಗೆ ನೆಕ್ಸ್ಟ್ ಇಂಪಾಸಿಬಲ್ ಅಲ್ಲಿಂದ ನಿಮಗೆ ಕ್ಲೈಂಟ್ಸ್ ಜನರೇಟ್ ಆಗೋದು ಸ್ಟಾರ್ಟಿಂಗಲ್ಲಿ. ಆಮೇಲೆ ನಿಮಗೆ ಬೇಕಾದ್ರೆ ಕ್ಲೈಂಟ್ಸ್ ಜನರೇಟ್ ಆಗ್ತಾರೆ. ಫಸ್ಟು ಅಲ್ಲಿಗೆ ಅಕೌಂಟ್ ಕ್ರಿಯೇಟ್ ಮಾಡೋಕೆ ಹೋಗ್ಬೇಡಿ. ಅಲ್ಲಿ ಹೈಲಿ ಕಾಂಪಿಟೇಷನ್ ಐತೆ, ಅಲ್ಲಿ ಸಖತ್ ಕಾಂಪಿಟೇಷನ್ ಐತೆ. ಇವಾಗ ನಾವು ಯಾವ ವೆಬ್ಸೈಟ್ನ ಚೂಸ್ ಮಾಡಬೇಕಂದ್ರೆ ನಾಟ್ ಸೋ ಪಾಪ್ಯುಲರ್ ವೆಬ್ಸೈಟ್ನ ಚೂಸ್ ಮಾಡಬೇಕು. ಯಾಕಂದರೆ ಅಲ್ಲಿಗೆ ಬಂದರೆ ನಮ್ಗೆ ಆರಾಮಾಗಿ ಕ್ಲೈಂಟ್ ಸಿಗುತ್ತೆ, ನಾವು ಜಾಸ್ತಿ ಬೇಗ ಗ್ರೋ ಆಗ್ಬೋದು ಫ್ರೀಲಾನ್ಸರ್ ಈ ದೊಡ್ಡ ವೆಬ್ಸೈಟ್ಗೆ ಕಂಪೇರ್ ಮಾಡಿಕೊಂಡ್ರೆ. ಸೊ ಆ ವೆಬ್ಸೈಟ್ ಹೆಸರು ಬಂದ್ಬಿಟ್ಟು twin.fm. ಆ ಒಂದು ವೆಬ್ಸೈಟ್ ಮೇಲೆ ನಾವು ಇವಾಗ ಅಕೌಂಟ್ ಕ್ರಿಯೇಟ್ ಮಾಡ್ತೀವಿ. ಅದರಲ್ಲಿ ಹೈ ಪೇಯಿಂಗ್ ಕ್ಲೈಂಟ್ ಸಿಗ್ತಾರೆ. ಅಲ್ಲೆಷ್ಟು ಫ್ರೀಲಾನ್ಸರ್ ಅಲ್ಲೆಲ್ಲ ಹೆಂಗೆ ಪೇ ಮಾಡ್ತಾರೆ ಅಷ್ಟು ಅಲ್ಲೇ ಇಲ್ಲೂ ಪೇ ಮಾಡ್ತಾರೆ. ಆದರೆ ಇಲ್ಲೊಂದು ಸ್ವಲ್ಪ ಕ್ರಿಯೇಟರ್ಸ್ ಕಡಿಮೆ, ನಾವು ಹೋಗಿ ಸರ್ವಿಸನ್ನು ಪ್ರೊವೈಡ್ ಮಾಡಿದ್ರೆ ನಮಗೆ ರ್ಯಾಂಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಕ್ಲೈಂಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ ಗೈಸ್, ಈ ವಿಡಿಯೋದಲ್ಲಿ ನಮಗೆ ಅಕೌಂಟ್ ಕ್ರಿಯೇಟ್ ಮಾಡೋದಂತ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ 8 ಗಂಟೆ ನೋಡಿ. ಇನ್ನು ವಿಡಿಯೋ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಸೊ ನಾನು ಈ ಅಕೌಂಟ್ ಕ್ರಿಯೇಷನ್ ನಾನು ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ನೀವು ಆರಾಮಾಗಿ ನಿಮ್ಮ ಫೋನಲ್ಲೂ ಕ್ರಿಯೇಟ್ ಮಾಡ್ಕೊಬೋದು. ಜಸ್ಟ್ ಡೆಸ್ಕ್ಟಾಪ್ ಸೈಡ್ ಆನ್ ಮಾಡ್ಕೊಂಡ್ರೆ ಎಲ್ಲ ನಿಮ್ಗೆ ಹೆಂಗೆ ಬರುತ್ತೆ ಲ್ಯಾಪ್ಟಾಪಲ್ಲಿ ಹಂಗೆ ಬರುತ್ತೆ. ಜಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಈಸಿ ಆಗಲಿ, ತೋರ್ಸೋಕ್ಕೆ ದೊಡ್ಡದಾಗಿರುತ್ತೆ ಅಂತ ನಾನು ನಿಮಗೆ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ನಮ್ಮ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಹೋಗೋಣ. ಸೊ ಗೈಸ್, ಫಸ್ಟ್ ನೀವು ನಿಮ್ಮ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರಲ್ಲಿ ಡೆಸ್ಕ್ಟಾಪ್ ಸೈಟ್ ಆನ್ ಮಾಡಿ. ಸೇಮ್ ಲ್ಯಾಪ್ಟಾಪಲ್ಲಿ ಹೆಂಗೆ ಬರುತ್ತೆ ಅಥವಾ ಪಿ ಸಿಲಿ ಹೆಂಗೆ ಬರುತ್ತೆ ಅದೇ ಥರ ಬರುತ್ತೆ ನಿಮಗೆ ಇಂಟರ್ಫೇಸು. ಇದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇದು ವೆಬ್ಸೈಟ್ದು ಲಿಂಕು. ನೀವು ಡೈರೆಕ್ಟಾಗಿ ವೆಬ್ಸೈಟ್ಗೆ ಹೋಗ್ಬೋದು. ಇಲ್ಲ ಅಂತಂದರೆ ಇಲ್ಲಿ twin.fm ಅಂತ ಟೈಪ್ ಮಾಡಿ ಕ್ರೋಮಲ್ಲಿ ಸಿಗುತ್ತೆ ನಿಮಗೆ. ಇದ್ರದ್ದು ಇಂಟರ್ಫೇಸ್ ಹಿಂಗಿರುತ್ತೆ. ಫಸ್ಟು ನೀವು ಸ್ಟಾರ್ಟ್ ಮಾಡಬೇಕಂತಂದರೆ ಐ ಆಮ್ ಅ ಫ್ರೀಲಾನ್ಸರ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಿ. ಜಾಸ್ತಿ ಹೇಳಲ್ಲ ಈ ವಿಡಿಯೋನ, ಟಕ್ 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 ಅಂತ ಕಂಪ್ಲೀಟ್ ಮಾಡಿಬಿಡ್ತೀನಿ. ಸೈನ್ ಅಪ್ ಫಾರ್ ಫ್ರೀ ಇದೆ, ಸೈನ್ ಅಪ್ ಫಾರ್ ಫ್ರೀ ಅಂತ ಕ್ಲಿಕ್ ಮಾಡಿ. ನಿಮ್ಮ ಯೂಸರ್ ನೇಮು ನಿಮ್ಮ ಅಕೌಂಟ್ ಟೈಪು ವರ್ಕ್ ಆಸ್ ಅ ಫ್ರೀಲಾನ್ಸರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಇಮೇಲ್ ಅಡ್ರೆಸ್ಸು, ನಿಮ್ಮ ಪಾಸ್ವರ್ಡು, ನಿಮ್ಮ ಹೆಸರು ಎಲ್ಲ ಫಿಲ್ ಮಾಡ್ಕೊಂಬಿಡಿ. ಆಮೇಲೆ ನೀವು ಕಂಟಿನ್ಯೂ ವಿತ್ ಗೂಗಲ್ ಅಂತಲೇ ಮಾಡ್ಬೋದು. ಮಾಡಂಗಿದ್ರೆ ಮಾಡಿ, ಬೇಗ ಆಗಿಬಿಡುತ್ತೆ ಪ್ರೋಸೆಸ್ಸು. ಇನ್ನೂ ಟೈಮು ಮಿಕ್ಕುತ್ತೆ ನಿಮಗೆ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ. ನನ್ನ ಅಕೌಂಟ್ ಆಲ್ರೆಡಿ ಇದೆ. ಸೊ ಅದಾದಮೇಲೆ ನಿಮಗೆ ಡೈರೆಕ್ಟ್ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಈ ಇಂಟರ್ಫೇಸಲ್ಲಿ ನೀವು ನಿಮ್ಮ ನೇಮು, ಡಿಸ್ಪ್ಲೇ ನೇಮು ಇದೆ, ನಿಮ್ಮ ಇಮೇಲ್ ಏನಾಗುತ್ತೆ ಆಟೋಮೆಟಿಕಾಗಿ ಅದೇ ತಗೊಂಡಿರುತ್ತೆ, ಅದೇ ಇಕ್ಬೋದು. ಇಲ್ಲ ಅಂತ ಚೇಂಜ್ ಮಾಡ್ಕೊಬೋದು ನಿಮ್ಮ ಇಷ್ಟ. ಮತ್ತು ನಿಮ್ಮ ಲೊಕೇಶನ್ ಆಟೋಮೆಟಿಕಲಿ ಅದೇ ಲೋಡ್ ಆಗಿರುತ್ತೆ. ನೀವು ಏನಾದ್ರು ಡಿಫ್ರೆನ್ಸ್ ಇದೆ ಚೇಂಜ್ ಮಾಡ್ಕೊಬೋದು. ನಿಮ್ಮ ಡೈಲಿ ರೇಟ್ನ ಫಿಕ್ಸ್ ಮಾಡಬೇಕು. ಓಕೆನಾ? ಇಲ್ಲಿ ಡೈಲಿ ರೇಟ್ ಅಂತಂದರೆ ನೀವು 250 ಆಗಿದ್ರೆ 250/24 ಆಗುತ್ತೆ. 250/24 ಪರ್ ಅವರ್ ಚಾರ್ಜ್ ಇದು ತೋರಿಸುತ್ತೆ ನಿಮಗೆ. 250ನ ಇಟ್ಕೊಳ್ಳಿ, ಮಿನಿಮಮ್ ಬಜೆಟು 250 ಇರಲಿ. ಡಿವೈಡ್ ಮಾಡಿದ್ರೆ ಎಷ್ಟು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಎಡಿಟಿಂಗ್ ಮಾಡ್ಬೇಕಾದ್ರೆ ಹಾಕಿರ್ತೀನಿ, ಇಲ್ಲಿ ನೋಡ್ಕೊಳ್ಳಿ. ಫ್ರೀಲಾನ್ಸಿಂಗ್ ರೂಲ್ಸ್, ನೀವು ಏನೇನು ಫ್ರೀಲಾನ್ಸಿಂಗ್ ಸ್ಕಿಲ್ ಮಾಡ್ತೀರಾ ಅದ್ರದ್ದೆಲ್ಲ ಇಲ್ಲಿ ಫ್ರೀ ಇದು ಆಪ್ಷನ್ಸ್ ಇದೆ. ನೀವು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು. ನೀವು ಲೈಕ್ ನೀವೇನಾದ್ರು ವಿಡಿಯೋ ಎಡಿಟರ್ ಆಗಿದ್ರೆ ವಿಡಿಯೋ ಎಡಿಟರ್ ಬಂತು. ನೀವೇನಾದ್ರು ಡಿಜಿಟಲ್ ಮಾರ್ಕೆಟರ್ ಆಗಿದ್ರೆ ಡಿಜಿಟಲ್ ಮಾರ್ಕೆಟರ್, ಲೋಗೋ ಡಿಸೈನರ್ ಎಲ್ಲದಕ್ಕೂ ಇದೆ. ಲೋಗೋಗಿದೆ, ವೆಬ್ಸೈಟ್ಗಿದೆ, ವೆಬ್ ಡೆವಲಪ್ಮೆಂಟ್. ಓಕೆನಾ? ವೆಬ್ ಡೆವಲಪರ್, ವೆಬ್ಸೈಟ್ ಅಂತ ಬಿಡಿ, ವೆಬ್ ಡೆವಲಪರ್. ಓಕೆನಾ? ಎಲ್ಲ ಆಪ್ಷನ್ಸ್ ಇದೆ. ನಿಮ್ಗೆ ಏನೇನು ಬರುತ್ತೆ ಎಲ್ಲ ಹಾಕ್ಬಿಟ್ಟು ಚೆಕ್ ಮಾಡಿ ನೆಕ್ಸ್ಟ್ ಅಂತ ಚೆಕ್ ಮಾಡಿ. ಮೊಬೈಲಲ್ಲೂ ಸೇಮ್ ಇದೇ ಇಂಟರ್ಫೇಸ್ ಬರುತ್ತೆ. ನಾನು ಸ್ಕ್ರೀನ್ಶಾಟ್ ಆದರೆ ಹಾಕಿರ್ತೀನಿ, ಸೇಮ್ ಸ್ಕ್ರೀನ್ಶಾಟು. ನೀವು ಪೋರ್ಟ್ಫೋಲಿಯೋ ಫೀಚರ್ಸ್ ಬರುತ್ತೆ. ಇದಕ್ಕೆ ಒಂದು ಟ್ವಿಟರ್ ಅಕೌಂಟ್ ಬೇಕಾಗಿರುತ್ತೆ ನಿಮಗೆ. ಇವ್ರ ಕಡೆಯಿಂದ ವೆರಿಫೈ ಮಾಡೋಕ್ಕೆ ಟ್ವಿಟರ್ ಅಕೌಂಟ್ 2 ನಿಮಿಷದಲ್ಲಿ ಆಗುತ್ತೆ. ಹೋಗಿ ಟ್ವಿಟರ್ ಅಕೌಂಟ್ ಮಾಡ್ಕೊಳ್ಳಿ ಫಸ್ಟ್. ಸೊ ಇದ್ರ ಬಯೋಲಿ ನೀವು ಏನೇನು ಕೆಲಸ ಮಾಡ್ತೀರಾ ಮತ್ತು ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಬೇಕು ಕ್ಲೈಂಟ್ಗೆ. ಕೊಡೋಣ ಮೇಲೆ ನೀವು ಅವೈಲಬಿಲಿಟಿ ಯಾವತ್ತಿಂದ ನೀವು ಕೆಲಸ ಸ್ಟಾರ್ಟ್ ಮಾಡ್ತೀರಾ ಅಂತ ಹಾಕಿ. 1 ವೀಕ್ ಟೈಮ್ ಹತ್ಕೊಳ್ಳಿ. ನಿಮ್ಗೆ ಇವಾಗ ತಾನೇ ಕಳಿಸಿದ್ರೆ, ಇಲ್ಲಾಂದರೆ ನಾಳೆ ಇಂದನೇ ಹಾಕಿ. ಆಮೇಲೆ ನಿಮ್ಮ ಲೊಕೇಶನ್ ಆಟೋಮೆಟಿಕಲ್ಲಿ ಇರುತ್ತೆ. ನಿಮ್ಮ ಡೈಲಿ ಸ್ಟ್ಯಾಂಡರ್ಡ್ ಡೈಲಿ ಪ್ರೈಸ್ ಎಷ್ಟಿರುತ್ತೆ, ನಾನು ಎಷ್ಟು ಹೇಳಿದೆ 250 ಹಾಕಿ. ಇವ್ರು ಏನು ಮಾಡ್ತಾರೆ ಅಂದರೆ ನಿಮಗೆ ಟೆಂಪ್ಲೇಟ್ಸ್ ಕೊಡ್ತಾರೆ. ಕ್ಲೈಂಟ್ ಸಕ್ಸಸ್ ಹಿಟ್ ಆಗಿರುತ್ತಲ್ಲ, ರೀಚ್ ಆಗಿರುತ್ತಲ್ಲ, ಅವ್ರು ಹೆಂಗೆ ಟೆಂಪ್ಲೇಟ್ಸ್ ಹಾಕಿರ್ತಾರೆ ಅದೇ ಟೆಂಪ್ಲೇಟ್ಸ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ನೀವೇನೋ ಡೆವಲಪರ್ ಆಗಿದ್ರೆ, ವೆಬ್ ಡೆವಲಪರ್ ಆಗಿದ್ರೆ, ವಿಡಿಯೋ ಎಡಿಟರ್ಸ್ ಎಲ್ಲದಕ್ಕೂ ಟೆಂಪ್ಲೇಟ್ಸ್ ಇದೆ. ವೆಬ್ ಡೆವಲಪರ್ ಹಾಕಿದ್ರೆ ನೋಡಿ ಹಿಂಗೆ ಬಂತು ಸ್ಕ್ರೀನಲ್ಲಿ ಟೆಂಪ್ಲೇಟು. ಅದೇ ಥರ ನೀವು ಜಸ್ಟ್ ಇಲ್ಲಿ ನಿಮ್ಮ ನಿಮ್ಮ ಹೆಸರು ಹಾಕಬೇಕಾಗಿ. ಲೈಕ್ ಎಕ್ಸಾಂಪಲ್, ನಾನು ಡಬಲ್ ಹೂ ಸ್ಪೆಷಲೈಸಸ್ ಇನ್, ನೀವೇನು ಸ್ಪೆಷಲೈಸ್ ಮಾಡ್ತೀರಾ, ಲೈಕ್ ಇ ಕಾಮರ್ಸಾ, ನೀವೇನು ಸ್ಪೆಷಲೈಸೇಷನ್ ಹೋಲ್ ಮಾಡ್ತೀರಾ, ಲೈಕ್ ಇ ಕಾಮರ್ಸಾ, ಲೈಕ್ ಇಲ್ಲ ಅಂತಂದರೆ ಇನ್ಫಾರ್ಮೇಟಿವ್ ವೆಬ್ಸೈಟ್ಸಾ, ಬ್ಲಾಗ್ ಪೋಸ್ಟಾ, ಆ ಥರ ನೀವು ವೆಬ್ ಡೆವಲಪ್ಮೆಂಟ್ ಕಲಿಯೋದು ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ. ಓಕೆನಾ? ಇನಿಷಿಯಲಿ ನೀವು ಇಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಆದಮೇಲೆ ನಿಮ್ಮ ಲ್ಯಾಂಗ್ವೇಜಸ್, ನಿಮಗೆ ಲ್ಯಾಂಗ್ವೇಜ್ ಎಷ್ಟು ಬರುತ್ತೆ, ಏನೇನು ಬರುತ್ತೆ ಅಂತ ಹಾಕ್ತಾರೆ. ಲ್ಯಾಂಗ್ವೇಜಲ್ಲಿ ನೀವು ಕೊಟ್ಬಿಡಿ. ಎಜುಕೇಷನ್, ನೀವು ಏನು ಎಜುಕೇಷನ್ ಮಾಡ್ತಾ ಇದ್ದೀರಾ ಕರೆಂಟ್ಲಿ ಅದನ್ನು ಹಾಕಿ. ಕ್ವಾಲಿಫಿಕೇಷನ್, ಏನು ಕ್ವಾಲಿಫೈ ಆಗಿರ್ತೀರ ಅದು ಹಾಕಿ. ಇದೆಲ್ಲ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ನಿಮಗೆ ಗೊತ್ತಿರುತ್ತೆ.
ನೆಕ್ಸ್ಟ್ ಇಲ್ಲಿ ಎಕ್ಸ್ಪೀರಿಯನ್ಸ್ ಲೆವೆಲ್ ತೋರಿಸ್ತಾರೆ. ಎಕ್ಸ್ಪೀರಿಯನ್ಸ್ ಲೆವೆಲ್ ನಿಮಗೆ ನೀವು ಎಷ್ಟು ಬೇಕು, ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ ಏನಿಲ್ಲ ಜಸ್ಟ್ ಇಂಟರ್ಮೀಡಿಯೇಟ್ ಹಾಕಿರಿ, ಈ ಥರ ಇಂಟರ್ಮೀಡಿಯೇಟ್ ಹಾಕಿ. ನೆಕ್ಸ್ಟ್ ನೀವು ನಿಮ್ಮ ವರ್ಕ್ನ ಅಪ್ಲೋಡ್ ಮಾಡೋಕ್ಕೆ ಹೇಳಿದ್ನಲ್ಲ, ಪೋರ್ಟ್ಫೋಲಿಯೋ ಡಿಸೈನ್ ಮಾಡಬೇಕು ಪ್ರೊಫೆಷನಲ್ ಏನು ಇಲ್ಲ ಹೇಳಿದ ನಿಮಗೆ. ಸೊ ಈಗ ಕ್ಲೈಂಟ್ ಫಸ್ಟ್ ಚೆಕ್ ಮಾಡೋದು ಪೋರ್ಟ್ಫೋಲಿಯೋ. ಓಕೆ, ನಾವು ಪೋರ್ಟ್ಫೋಲಿಯೋ ನಿಮ್ಮ ಕೆಲಸ ಹೇಗೆ ಮಾಡ್ತಾರೆ ಅಂತ ಅದನ್ನು ನೀವು ಬೇರೆಯವ್ರ ಥರ ಗೂಗಲ್ ಡ್ರೈವಲ್ಲಿ ಅಪ್ಲೋಡ್ ಮಾಡಿ ಲಿಂಕ್ ಸೆಂಡ್ ಮಾಡಬೇಕು. ನಾವು ಕಾಂಪಿಟೇಷನ್ನ ಕಡಿಮೆ ಮಾಡಬೇಕು, ನಾವು ರೀಚ್ ಆಗಬೇಕು. ಅದಕ್ಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಸೀರೀಸ್ನ ನಾವು ನೆಕ್ಸ್ಟ್ ಪಾರ್ಟಲ್ಲಿ ಅಥವಾ ನೆಕ್ಸ್ಟ್ ಪಾರ್ಟಲ್ಲಿ ಪೋರ್ಟ್ಫೋಲಿಯೋ ಹೆಂಗೆ ಡಿಸೈನ್ ಮಾಡೋದು ಅಂತ ಹೇಳ್ಕೊತೀವಿ. ಒಂದು ಡೆಡಿಕೇಟ್ ವೆಬ್ಸೈಟ್ ಐತೆ, ಸಖತ್ ಪ್ರೊಫೆಷನಲ್ ಡಿಸೈನ್ ಮಾಡೋಣ. ಈ ಸೀರೀಸಲ್ಲಿ ನೀವು ನನ್ನ ಜೊತೆ ಕಂಟಿನ್ಯೂ ಆಗಿ 100% ಕ್ಲೈಂಟ್ ಸಿಗ್ತಾರೆ ನಿಮಗೆ. ಇವಾಗ ಅಪ್ಲೋಡ್ ಇರೋ ವರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಅದು ಹೇಳಿದ್ನಲ್ಲ ಪೋರ್ಟ್ಫೋಲಿಯೋ, ಅದನ್ನು ಅಪ್ಲೋಡ್ ಮಾಡಬೇಕು. ನಿಮ್ಮ ಕೆಲಸ ಏನು ಅಂತ ಅಕೌಂಟ್ನ ವೆರಿಫೈ ಮಾಡ್ಕೊಬೇಕು. ಇಲ್ಲ ಅಕೌಂಟ್ ವೆರಿಫೈ ಮಾಡೋಕ್ಕೆ ನೀವು ಟ್ವಿಟರ್ ಅಕೌಂಟ್ ಇರಬೇಕು ನಿಮ್ಮದು. ಟ್ವಿಟರ್ ಅಕೌಂಟಲ್ಲಿ ನೀವು ಇಲ್ಲಿ ವೆರಿಫೈ ಮೈ ಪೋರ್ಟ್ಫೋಲಿಯೋ ಅಂತ ಕೊಟ್ಟರೆ ಇಲ್ಲಿ ಬರೋ ಫಸ್ಟ್ ಲಿಂಕ್ನ ನೀವು ಟ್ವಿಟರ್ ಅಕೌಂಟ್ ಬಯೋಲಿ ಅಪ್ಲೋಡ್ ಮಾಡಬೇಕು. ಅಲ್ಲಿ ಹಾಕಿದ್ಮೇಲೆ ಆ ಲಿಂಕು ನಿಮ್ಮ ಟ್ವಿಟರ್ ಅಕೌಂಟ್ ಲಿಂಕ್ನ ಇಲ್ಲಿ ಸೆಕೆಂಡ್ ಆಪ್ಷನ್ ಬಂದು ಪೋಸ್ಟ್ ಮಾಡಿದ್ರೆ ಇವರು ನಿಮ್ಮ ಅಕೌಂಟ್ನ ವೆರಿಫೈ ಮಾಡ್ತಾರೆ. ಅದಾದ್ಮೇಲೆ ನೀವು ಅಪ್ಲೋಡ್ ಮಾಡೋದೆಲ್ಲ ಪಬ್ಲಿಕ್ ಆಗುತ್ತೆ. ಆ ಕ್ಲೈಂಟ್ಸ್ ನೀವು ನೋಡ್ಬೋದು, ನಿಮ್ಮ ಕೆಲಸ ಇಷ್ಟ ಆಗಿದೆ ನಿಮ್ಗೆ ಅಪ್ರೋಚ್ ಮಾಡ್ತಾರೆ. ಆಮೇಲೆ ಇದರಲ್ಲಿ ಬಜೆಟಿಂಗ್ ಹೆಂಗೆ ಸೆಟ್ ಮಾಡೋದು, ನೀವು ಎಷ್ಟು ಚಾರ್ಜ್ ಮಾಡ್ತೀರಿ ಕ್ಲೈಂಟ್ಸ್ಗೆ ಎಲ್ಲ ಈ ಸೀರೀಸಲ್ಲಿ ಕವರ್ ಮಾಡ್ತೀನಿ. ಈ ವಿಡಿಯೋನ ನೋಡ್ತಾರೆ, ಈ ಸೀರೀಸ್ನ ಎಂಜಾಯ್ ಮಾಡಿ. ಅದಾದ್ಮೇಲೆ ಏನಿಲ್ಲ, ಜಸ್ಟ್ ಇಷ್ಟೇ, ಈ ಅಕೌಂಟ್ ಕ್ರಿಯೇಟ್ ಮಾಡಿ ಬಿಟ್ಟಿರಿ. ಇದಾದ್ಮೇಲೆ ಮುಂದೆ ಬರೋದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಬರೋದು ಪೋರ್ಟ್ಫೋಲಿಯೋ. ನಿಮ್ಮ ಪೋರ್ಟ್ಫೋಲಿಯೋ ಹೆಂಗೆ ಡಿಸೈನ್ ಮಾಡಬೇಕಂತ ಬೇರೆಯವ್ರ ಥರ ಗೂಗಲ್ ಐವಲ್ಲಿ ಹಾಕಕ್ಕೆ ಹೋಗ್ಬೇಡಿ. ಪ್ರೊಫೆಷನಲ್ ಡಿಸೈನ್ ಮಾಡೋಣ, ನಾವು ಕಾಂಪಿಟೇಷನ್ನ ಬೀಟ್ ಮಾಡೋಣ. ಈಗೇನಿದೆ ಇದರಲ್ಲಿ ಮುಂದಿನ ಪಾರ್ಟ್ಸ್ ಕಡಿಮೆ ಮಾಡ್ತೀನಿ, ವಿಡಿಯೋ ದೊಡ್ಡದಾಗುತ್ತೆ, ಇವಾಗಲೇ ಏನು ಮಾಡ್ತೀನಿ. ಸೊ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ ಇದು ಬೇರೆ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಸಿಗೋಣ ನಿಮ್ದೇನ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ 100%.